ಪೆನ್ ಡ್ರೈವು ಮತ್ತೆ ನಂಗೆ ಲಾಗ್ ಮಾಡೋ ಥರ ಮಾಡ್ತು. ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ, ಅನದರ್ ಲಾಗ್, ಅನದರ್ ಡೇ. ಸೊ ಆಲ್ಮೋಸ್ಟ್ 2 days ಆಯಿತು ನಾನು ಲಾಗ್ ಮಾಡಿ ಅನ್ನೋಕ್ಕಿಂತ ವಿಡಿಯೋ ಮಾಡೋಕ್ಕೆ ಮೂಡೇ ಇರಲಿಲ್ಲ. ಹೆಂಗಾಗಿತ್ತು ಅಂದರೆ ಗೋಪುರ ಇಸ್ಕೊಂಬಂದೆ ವಿವೇಕನ ಹತ್ರ, ಏನೋ ಮಾಡಿಬಿಡ್ತೀನಿ ಅಂತ. ಬಟ್ ಅದು ಗೋಪುರದು ಲ್ಯಾಪ್ ತೊಗೊಳ್ಳಿಲ್ಲ. ನಾನೇನು ಹೇಳಿದೆ ಅಂದರೆ ಸ್ಟಾರ್ಟಿಂಗಲ್ಲಿ ಈ ಪೆನ್ ಡ್ರೈವಿಂದ ಮತ್ತೆ ವಾಪಸ್ ಲಾಗ್ ಮಾಡಬೇಕು ಅನಿಸ್ತು. ಯಾಕಂದರೆ ಬೆಳಿಗ್ಗೆ ಎಲ್ಲ ಟ್ರಾನ್ಸ್ಫರ್ ಮಾಡ್ತಾಯಿದ್ದೆ ಈ ಪೆನ್ ಡ್ರೈವ್ಗೆ. ಈ ಪೆನ್ ಡ್ರೈವ್ ಕೂಡ ನಮ್ಮ ಮೇಡಮೇ ಕೊಡಿಸಿದ್ದೆ ಬೆಳಿಗ್ಗೆ. ಈ ಪೆನ್ ಡ್ರೈವ್ಗೆಲ್ಲ ಟ್ರಾನ್ಸ್ಫರ್ ಮಾಡ್ತಾಯಿದ್ದೆ. ಸೊ ಆವಾಗ ಒಂದು ಫೈಲ್ ಸಿಕ್ತು, ರಿಷಿಕೇಶ್ ಅಂತ ಇತ್ತು. ಸೊ ಅದನ್ನ ಓಪನ್ ಮಾಡಿದೆ. ಓಪನ್ ಮಾಡಿದ್ಮೇಲೆ ಗೊತ್ತಾಯಿತು ಲೈಕ್ ಐ ಹ್ಯಾವ್ ಲಾಟ್ ಟು ಎಕ್ಸ್ಪ್ರೆಸ್ ಅಂತ. ಅಂದರೆ ಟ್ರಾವೆಲ್ ಬಗ್ಗೆ. ಗ್ಯಾಂಜಸ್ ಅಂದರೆ ರಿವರ್ ಗಂಗಾದಲ್ಲಿ ರಾಫ್ಟಿಂಗ್ ಮಾಡಿದ್ದಿತ್ತು. ಎಲ್ಲರೂ ರಿವರ್ ಗಂಗಾದಲ್ಲಿ ರಾಫ್ಟಿಂಗ್ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಯಾಕಂದರೆ ನೀವು ರಾಫ್ಟಿಂಗ್ ಅನ್ನೋದಾದರೆ ದ ಟಫೆಸ್ಟ್ ರಾಫ್ಟಿಂಗ್ ಇನ್ ಇಂಡಿಯಾ ಅಂದರೆ ರಿವರ್ ಗ್ಯಾಂಜಸಲ್ಲಿ ಮಾಡೋದು. ಸೊ ಇನ್ 2019 ಬಿಫೋರ್ ಕೊರೋನಾ, ನಾನು, ಪುನಿ, ಸಂತು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ, ಪುನಿ ನನ್ನ ಲಾಗಲ್ಲಿ ನೋಡಿರ್ತೀರ. ಸಂತೋಷ್ ಜೋಶಿ ನನ್ನ ಫ್ರೆಂಡು. ಆಮೇಲೆ ನಮ್ಮಿಬ್ಬರು ಸೀನಿಯರ್ಸು, ಸೂರಿಬಾಯಿ ಮತ್ತು ಭಗತ್ ಬಾಯ್ ಅಂತ. ಅವ್ರು ಹೋಗಿದ್ವಿ ಎಲ್ಲಿಗೆ ಅಂದರೆ ಹರಿದ್ವಾರ್ ಮತ್ತು ರಿಷಿಕೇಶ್ಗೆ ಹೋಗಿದ್ವಿ. ಅದೊಂದು ಲೈಕ್ ಒಂದು ಹೆಂಗೆ ಅಂದರೆ ಅನ್ಎಕ್ಸ್ಪೆಕ್ಟೆಡ್. ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಇಟ್ ವಾಸ್ 2019 ಹೋಳಿ ಇತ್ತು. ಮೇ ಬಿ ಇನ್ ದ ಮಂತ್ ಆಫ್ ಫೆಬ್ ಆರ್ ಮಾರ್ಚ್. ಅಲ್ಲಿ ಹೆವಿ ಚಳಿ ಇರುತ್ತೆ. ಹೋಳಿ ಇತ್ತು. ಹೆಂಗೆ ಅಂದರೆ ನಾವು ಇನ್ಸ್ಟಿಟ್ಯೂಟಲ್ಲಿ ಹೋಳಿ ಆಡಿದ್ವಿ. ಹೋಳಿ ಆಡಿ ರೂಮಿಗೆ ಬಂದ್ವಿ, ಪಿ ಜಿಗೆ ಬಂದು ಫ್ರೆಶ್ ಆದಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಅದೇ ಟೈಮಿಗೆ ಸುಮ್ಮನೆ ನಾವು 3 ಜನ ಡಿಸ್ಕಸ್ ಮಾಡ್ತೀವಿ, ನಾನು, ಸಂತು, ಪುನಿ 3 ಜನ ಡಿಸ್ಕಸ್ ಮಾಡ್ತಾ ಏನು ಅನಿಸ್ತು ಅಂದರೆ ಲೈಕ್ ಹರಿದ್ವಾರ್ ಹೋಗೋಣ, ರಿಷಿಕೇಶ್ ಹೋಗೋಣ ಅಂತ ಅನಿಸ್ತು. ಅದು ಹಂಗೆ ಅನಿಸಿದಾಗ ನನಗೆ ಭಗತ್ ಬಾಯ್ ಕ್ಲೋಸ್ ಇದ್ದರು. ಅವ್ರಿಗೆ ಮೆಸೇಜ್ ಹಾಕಿದೆ, ಹಿಂಗೆ ಹೋಗೋಣ ಬರ್ತೀರಾ ಅಂತ. ಅವರು ಸಡನ್ನಾಗಿ ಹೂ ಅಂದರು. ಅವರು ಮತ್ತು ಸೂರಿಬಾಯಿ ಬರ್ತೀವಿ ಅಂದರು. ಸೊ ನಾನು, ಸಂತು, ಪುನಿ, ಸೂರಿಬಾಯಿ, ಭಗತ್ ಬಾಯಿ 5 ಜನ ಇದ್ವಿ. ಬಟ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು ಯಾರು ಅಂದರೆ ಆಮೀರ್ನ ನಂದು ಪುನಿ ಬರ್ಡೇ ಲಾಗಲ್ಲಿ ನೋಡಿರ್ತೀರಾ ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಅವ್ನು ಇದ್ದಾನೆ ಅದರಲ್ಲಿ. ಸೊ ಆಮೀರ್ 6 ಜನ ಆದ್ವಿ. ಟೋಟಲಾಗಿ 6 ಮೆಂಬರ್ಸು. ನೈಟ್ 10 o'clockಗೆ ಹೊರಟ್ವಿ. ಟ್ರೈನ್ ಸಿಗುತ್ತೆ ಅಂತ ಹೊರಟ್ವಿ, ಬಟ್ ಟ್ರೈನ್ ಇರಲಿಲ್ಲ. ಸೊ ನ್ಯೂ ಡೆಲ್ಲಿಲಿ ಕಾಶ್ಮೀರಿ ಗೇಟ್ ಅಂತ ಒಂದು ಪ್ಲೇಸ್ ಇದೆ. ಅಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ. ಆ ಬಸ್ ಸ್ಟ್ಯಾಂಡಲ್ಲಿ ಹೆಂಗೆ ಅಂದರೆ ಇಂಟರ್ಸ್ಟೇಟ್ ಸಿಗುತ್ತೆ ಬಸ್ಸಸ್ಸು. ಸೊ ಅಲ್ಲಿಂದ ಹರಿದ್ವಾರ್ಗೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹರಿದ್ವಾರ್ಗೆ ಹೋಗ್ತಾ ಮಾಮೂಲಿ ಇದು ಮೀರಟ್ಟು, ಗಾಜಿಯಾಬಾದು, ಮೀರಟ್ಟು, ಅದಾದಮೇಲೆ ರೋರ್ಕಿ, IIT ರೋರ್ಕಿ ಇದೆಯಲ್ಲ ಅದಾದಮೇಲೆ ಹರಿದ್ವಾರ್ ಬರುತ್ತೆ. ಸೊ ನೈಟ್ ಬಸ್ ಟ್ರಾವೆಲ್ಗೆ ಹೊರಟಿದ್ದು ನಾವು ಬಸ್ಸಲ್ಲಿ. ಬಸ್ ಹೆಂಗಿತ್ತು ಅಂದರೆ ನಮ್ಮ ಕರ್ನಾಟಕ ಬಸ್ಗಳು ಎಷ್ಟು ಲೈಕ್ ವಾಸಿ, ಅಷ್ಟು ಕೆಟ್ಟದಾಗಿರುತ್ತೆ ಆ ಕಡೆ ಬಸ್ಗಳು. ಸೊ ಅದರಲ್ಲಿ ಜರ್ನಿ ಮಾಡ್ಕೊಂಡು ಹೋಗಿ ಬೆಳಗ್ಗೆ 5:15 ಅಷ್ಟೊತ್ತಿಗೆ ಹರಿದ್ವಾರ್ಗೆ ರೀಚ್ ಆದ್ವಿ. ಹರಿದ್ವಾರಲ್ಲಿ ಲೈಕ್ ಏನು ನೋಡೋದಿತ್ತು ಅಂದರೆ ಹರಿದ್ವಾರಲ್ಲೂ ಕೂಡ ಗಂಗಾ ಆರತಿ ಆಗುತ್ತೆ ಸಂಜೆ ಹೊತ್ತು. ಸೊ ಅದು ನೋಡೋಕ್ಕೆ ಅಂತ ಹೋದ್ವಿ. ಅಲ್ಲಿ ಗಂಗಾ ಆರತಿಗೆ ಹೋದ್ವಿ. ಗಂಗಾ ಆರತಿ ಮಾತ್ರ ಅಲ್ಲಿ ಸೂಪರಾಗಿ ಮಾಡ್ತಾರೆ. ವಿಡಿಯೋ ಮಾಡೋದು ಅಂತ ಅನಿಸಿರಲಿಲ್ಲ ನನಗೆ. ಬಟ್ ಹೆಂಗಿರುತ್ತೆ ಅಲ್ಲಿ ಅಂದರೆ ಆರತಿ ಸಕ್ಕತ್ತಾಗಿರುತ್ತೆ. ಒನ್ ಆಫ್ ದ ಬೆಸ್ಟ್ ಆರತಿ ಮಾಡ್ತಾರೆ. ಸೊ ಅವತ್ತಿಗೆ ಹರಿದ್ವಾರಲ್ಲಿ ಅಷ್ಟೇ ಆಗಿದ್ದು. ನೆಕ್ಸ್ಟ್ ಡೇ ಸಾರಿ ನಾನು ಏನಂದರೆ ಹರಿದ್ವಾರ್ ಬಗ್ಗೆ ಹೇಳ್ಬೇಕಾರೆ ಅಷ್ಟೇ ಅಂದ್ಬಿಟ್ಟೆ. ಬಟ್ ಅಲ್ಲಿ ಸಕ್ಕತ್ತಾಗಿರೋ ಪ್ಲೇಸ್ ಇದೆ. ಏನು ಹೇಳೋದು ಮತ್ತೆ ಅಂದರೆ ರಿವರ್ ಗಂಗಾ 2 ನದಿಯಿಂದ ಸೇರೋದು. ಬಟ್ ಅದು ಗಂಗಾ ಆದಮೇಲೆ ಫಸ್ಟ್ ಬರೋ ಇಂಡಿಯನ್ ಸಿಟಿನೇ ಹರಿದ್ವಾರ್. ಹಿಮಾಲಯಸ್ ಬಿಟ್ಟು ಕೆಳಗಡೆ ಬಂದ ತಕ್ಷಣ ಫಸ್ಟು ಇಂಡಿಯಾಗೆ ಬರೋ ಸಿಟಿನೇ ಹರಿದ್ವಾರ್. ಸೊ ನಾವು ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಹರ್ಕಿ ಪೌಡಿ ಅಂತ ಒಂದು ಪ್ಲೇಸ್ ಇದೆ, ರಿವರ್ ಬ್ಯಾಕ್ ವಾಟರ್ಸ್ ಥರ. ಅಲ್ಲಿ ನಾವು ಸ್ವಿಮ್ ಮಾಡೋಕ್ಕೆ ಅಂತ ಹೋಗಿದ್ದು. ಬಟ್
ನಮಗೆ ಏನು ಗೊತ್ತಾಯಿತು ಅಂದರೆ ಅವತ್ತು ಹೋಳಿ ಅಲ್ವಾ, ಅವತ್ತು ಅಲ್ಲಿ ಹೋಳಿ ಆಡ್ತಿದ್ರು. ಸೊ ನಾವು ಮತ್ತೆ ಹೋಳಿ ಆಡಿದ್ವಿ ಅಲ್ಲಿ, ಸಕ್ಕದಾಗಿ ಆಡಿದ್ವಿ. ಸೊ ಅದಾದಮೇಲೆ ಮತ್ತೆ ಅಲ್ಲೇ ಹರ್ಕಿ ಪೌಡಿಲಿ ಸ್ನಾನ ಮಾಡಿಕೊಂಡು ಸೊ ಸಂಜೆ ತನಕ ಅಲ್ಲೇ ಇದ್ವಿ. ಅಲ್ಲೊಂದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಬ್ಯಾಕ್ ವಾಟರ್ಸ್ ನೋಡಿಕೊಂಡು. ಸೊ ಅದನ್ನ ಹೇಳೋದು ಮತ್ತಿದೆ, ಸಾರಿ ಇವಾಗ ಹೇಳಿದೆ. ರಿಷಿಕೇಶ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಸೊ ಈ ಲಾಗ್ ಮಾಡೋಕ್ಕೆ ಕಾರಣನೇ ರಿಷಿಕೇಶ್ ಪ್ಲೇಸ್. ಯಾಕೆ ಅಂದರೆ ದ ಗಂಗಾ ರಾಫ್ಟಿಂಗು. ಸೊ ಅವ್ರಿಗೆ ನಿಮಗೆ 3 ಆಪ್ಷನ್ ಕೊಡ್ತಾರೆ ಕಿಲೋಮೀಟರ್ಸ್ ಮೇಲೆ, ರಾಫ್ಟು ಮತ್ತು ರಾಫ್ಟು ಮತ್ತು ಇದು ವೇವ್ಸ್ ಮೇಲೆ ನಿಮಗೆ ಆಪ್ಷನ್ ಕೊಡ್ತಾರೆ, ಎಷ್ಟು ವೇವ್ಸ್ ಇದು ಮಾಡ್ತೀರಾ ಅಂತ. ಅದಕ್ಕೇನೋ ಲೈಕ್ ಒಂದು ವರ್ಡ್ ಇದೆ, ಆ ವರ್ಡ್ ಗೊತ್ತಾಗ್ತಾ ಇಲ್ಲ, ಮೋಸ್ಟ್ಲಿ ರ್ಯಾಪಿಡ್ಸ್ ಅನಿಸುತ್ತೆ, ಗೊತ್ತಿಲ್ಲ ಎಷ್ಟು ರ್ಯಾಪಿಡ್ ಹಂಗೆ ಏನೋ ಅನಿಸುತ್ತೆ. ಸೊ ಅದ್ರ ಮೇಲೆ ತೊಗೊತಾರೆ. ವಿ ಚೂಸ್ ಇಟ್ ಫಾರ್ ಲೈಕ್ 5 to 6 ವೇವ್ಸ್ ಅನಿಸುತ್ತೆ. ಆ ವಿಡಿಯೋನ ಹಾಕ್ತೀನಿ. ಅದು ಮಾತ್ರ ಹೆಂಗೆ ಅಂದರೆ ಮೊದಲೇ ನಂಗೆ ನೀರು ಕಂಡ್ರೆ ಆಗಲ್ಲ. ನೀರು ಅಂದರೆ ನನಗೆ ಹೆವಿ ಒಂಥರ ಭಯ ಸ್ಟಾರ್ಟ್ ಆಗುತ್ತೆ. ಬಟ್ ಆದರೂ ಅಲ್ಲಿ ಹೆಂಗಿತ್ತು ಅಂದರೆ ಆ ಮೂಡು, ಆ ವೈಬ್ಸಲ್ಲಿ ನಿಮಗೆ ಭಯ ಇರುತ್ತೆ, ಬಟ್ ಎಂಜಾಯ್ಮೆಂಟ್ ಅಷ್ಟೇ ಮಾಡಬೇಕು ಅಂತ ಇರುತ್ತೆ. ಸೊ ವಿ ಎಂಜಾಯ್ಡ್ ಎ ಲಾಟ್. ಹೆಂಗೆ ಅಂದರೆ ಅದು ವಿಡಿಯೋದಲ್ಲೇ ನೋಡ್ಬೇಕು ನೀವು. ವಿಡಿಯೋ ಹಾಕ್ತೀನಿ ನೋಡಿ. फास्ट करो, फास्ट 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 स्टॉप बाहर आया लगला बन रहा Go forward all. Drop on, drop on. Go forward. Go forward. Keep rowing, keep rowing. ಟೈಮ್ ಎಕ್ಸ್ಪೀರಿಯನ್ಸ್ ಅದು. ಲೈಫಲ್ಲಿ ಒಂದು ಸಲನಾದ್ರು ಅಲ್ಲಿಗೆ ಹೋಗಲೇಬೇಕು. ಗ್ಯಾಂಜಸ್ ರಿವರ್ ಗಂಗಾದಲ್ಲಿ ರಾಫ್ಟಿಂಗ್ ಮಾಡಲೇಬೇಕು. ದಟ್ ಟೈಮ್ ಇಟ್ ವಾಸ್ ವೆರಿ ವೆರಿ ಲೋ ಕಾಸ್ಟ್. ಬರೀ ಒಂದು 500 ಏನೋ ತೊಗೊಂಡಿದ್ರಷ್ಟೇ. ಅದಾದಮೇಲೆ ಮತ್ತೆ ಗೋಪುರ ವಿಡಿಯೋ ಕೊಡೋಕ್ಕೆ ದುಡ್ಡು ತೊಗೊಂಡಿದ್ರಷ್ಟೇ. ಅದು ಬಿಟ್ಟರೆ ಏನೂ ಇಲ್ಲ. ಸೊ ಅಷ್ಟೆಲ್ಲ ಮಾಡಿ ರಿಷಿಕೇಶಲ್ಲಿ, ಆಮೇಲೆ ರಿಷಿಕೇಶಲ್ಲಿ ಸ್ವಲ್ಪ ನೋಡಿಕೊಂಡು ಮಜಾ ಮಾಡ್ಕೊಂಡು ನೈಟು ಮತ್ತು ಅಲ್ಲಿಂದ ಡೈರೆಕ್ಟ್ ರಿಷಿಕೇಶಿಂದನೇ ಡೆಲ್ಲಿಗೆ ಬಂದ್ವಿ. ಸೊ ಇಷ್ಟೆಲ್ಲ ಮಾಡಿದ್ವಿ. 2 ಡೇಸು ಹರಿದ್ವಾರ್ ರಿಷಿಕೇಶ್ ಎಲ್ಲ ಓಡಾಡಿದ್ವಿ. ಬಟ್ ಇಷ್ಟೆಲ್ಲ ಆದ್ರೂ ನಮಗೆ ಬರೀ ಖರ್ಚಾಗಿದ್ದು ಅವಾಗ 2019 ಜಸ್ಟ್ 1700 ಅಷ್ಟೇ ಪರ್ ನೈಟ್ ಬಂದಿದ್ದು. ಎಲ್ಲದೂ ಭಗತ್ ಬೈ ಪೇ ಮಾಡಿದರು ಅಲ್ಲಿ ಇದ್ದಾಗ. ಆಮೇಲೆ ಡಿವೈಡ್ ಮಾಡ್ಕೊಂಡಿದ್ವಿ, ಅಷ್ಟು ಬಂದಿತ್ತು. ಸೊ ನಾವು 6 ಜನನೂ ಲೈಕ್ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ತೊಗೊಂಡು ವಾಪಸ್ ಬಂದ್ವಿ. ಇವತ್ತಿಗೆ ನಾವೆಲ್ಲರೂ ಒಂದೊಂದು ಕಡೆ ಇದ್ದೀವಿ. ನಾನು ಪುನಿ ಅಷ್ಟೇ ಜೊತೆಗಿದ್ದೀವಿ. CSF ಇದ್ದಾರೆ ಮಿಲ್ಟ್ರಿಲಿ, ಸೂರಿಬಾಯ್ ಊರ ಕಡೆ ಇದ್ದಾರೆ, ಅಮೀರ್ ಸಿಗ್ತಾ ಇರ್ತಾನೆ ಅವಾಗ. ಸಂತು ಬ್ಯುಸಿ ಲೈಫಲ್ಲಿ. ಆ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಅಂತ ನೋಡಿದಾಗ ಮತ್ತೆ ಜೊತೆಗಿದ್ವೇನೋ ಅನ್ನೋ ಎಕ್ಸ್ಪೀರಿಯನ್ಸ್ ಬರುತ್ತೆ. ಸೊ ಈ ಲಾಗಿಂದ ಏನು ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ ಅಂದರೆ ಇಟ್ಸ್ ಆಲ್ ಅಬೌಟ್ ಎಕ್ಸ್ಪೀರಿಯನ್ಸ್. ಆ ಮೂಮೆಂಟ್ ಇರುತ್ತೆ ಗೊತ್ತಾ, ಆ ಮೂಮೆಂಟ್ನ ಎಂಜಾಯ್ ಮಾಡ್ತಿರಲ್ಲ, ಅದಾದಮೇಲೆ ವೀಡಿಯೋಸ್ ಫೋಟೋಸ್ ನೋಡಿದಾಗ ಖುಷಿ ಕೊಡುತ್ತೆ, ನೀವು ಎಷ್ಟೇ ದೂರ ಆಗಿದ್ರು ಫ್ರೆಂಡ್ಸು. ಸೊ ದಟ್ಸ್ ಇಟ್ ಫಾರ್ ದ ಡೇ. ಆ ಟ್ರಾವೆಲ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ನೇ ಹೆಂಗೆ ಹೇಳಿ ಅಂತ ಅನ್ಕೋತಾ ಇದ್ದೆ. ಸೊ ಅದು ಈ ಟೈಮಿಗೆ ಯೂಸ್ ಆಯಿತು. ಹೆಂಗೆ ಅಂದರೆ ನಂಗೆ ಲಾಗ್ ಮಾಡೋಕ್ಕೆ ಮೂಡಿರಲಿಲ್ಲ, ಬಟ್ ಅದೊಂಥರ ರಿಫ್ರೆಶ್ನೆಸ್ ಕೊಡ್ತು. ಮತ್ತೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಟೈಮಲ್ಲಿ ಹಿಂಗೆ ಈ ಥರ ಸಿಕ್ತು. ಬಟ್ ಅದು ಲಾಗ್ ಮಾಡ್ಬೋದು, ನಾನು ಸ್ಟೋರಿ ಲಾಗ್ ಥರ ಮಾಡ್ಬೋದು ಅಂತ
ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿವರೆಗೂ ಲಾಗ್ನ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಗುಡ್ ಡೇ.